ನಮಸ್ಕಾರ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತಿದೆ. ಗ್ರಹಗಳ ರಾಜಗುರು ಎಂದು ಕರೆಯಲ್ಪಡುವ ಗುರು ಗ್ರಹವು ತನ್ನ ಸ್ಥಾನವನ್ನು ಬದಲಿಸಿದ್ದಾರೆ. ಸಾಡೆಸಾತಿಯ ಕಠಿಣ ಪರೀಕ್ಷೆಯ ನಡುವೆಯೂ ಈ ಗುರು ಬದಲಾವಣೆ ನಿಮಗೆ ವರದಾನವಾಗಲಿದೆ. ನಿಮ್ಮ ಹಣಕಾಸು, ಉದ್ಯೋಗ, ಸಂತಾನ, ಗಂಡ ಹೆಂಡತಿ ಜಗಳ, ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಅದೃಷ್ಟ ನಿಮ್ಮ ಪರ ಇರಲಿದೆಯೇ ಅಥವಾ ಎದುರಾಗಬಹುದಾದ ಸವಾಲುಗಳೇನು? ಗುರು ಸಂಚಾರ ಮತ್ತು ಶನಿಯ ಸಾಡೆಸಾತಿ ಮುಂದಿನ 1 ವರ್ಷ ನಿಮ್ಮ ಬದುಕಿನ ಯಾವ ಕ್ಷೇತ್ರಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಬಹುದು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಜೈ ಭಜರಂಗಿ ಎಂದು ಕಾಮೆಂಟ್ ಮಾಡಿ. ಆತ್ಮೀಯ ಕುಂಭ ರಾಶಿಯವರೇ, ವೈದಿಕ ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ವಿಶೇಷ ಸ್ಥಾನವಿದೆ. ಗುರುವನ್ನು ಜ್ಞಾನ, ಬುದ್ಧಿವಂತಿಕೆ, ಅದೃಷ್ಟ, ಸಂತಾನ, ಸಂಪತ್ತು ಮತ್ತು ವಿಸ್ತರಣೆಯ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಗುರುಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವುದನ್ನೇ ಗುರು ಗೋಚಾರ ಎನ್ನುತ್ತೇವೆ. ಇದು ಸಾಮಾನ್ಯವಾಗಿ 1 ವರ್ಷದ ಅವಧಿಯವರೆಗೆ ಇರುತ್ತದೆ ಮತ್ತು ಪ್ರತಿ ರಾಶಿಯವರ ಜೀವನದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ. ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಿದ್ದಾರೆ. ನಿಮ್ಮ ಕುಂಭ ರಾಶಿಯಿಂದ ಮಿಥುನ ರಾಶಿಯು 5ನೇ ಮನೆಯಾಗುತ್ತದೆ. ಜ್ಯೋತಿಷ್ಯದಲ್ಲಿ 5ನೇ ಮನೆಯನ್ನು ಪುತ್ರಸ್ಥಾನ, ಪೂರ್ವ ಪುಣ್ಯಸ್ಥಾನ, ವಿದ್ಯಾಸ್ಥಾನ ಎಂದು ಕರೆಯುತ್ತಾರೆ. ಇದು ಅತ್ಯಂತ ಶುಭ ಸ್ಥಾನಗಳಲ್ಲಿ ಒಂದಾಗಿದೆ. ಆದರೆ ಕುಂಭ ರಾಶಿಯವರಾದ ನಿಮಗೆ ಈಗ ಶನಿ ದೇವರ ಸಾಡೆಸಾತಿಯ 2ನೇ ಚರಣ ನಡೆಯುತ್ತಿದೆ ಎಂಬುದನ್ನು ಮರೆಯುವಂತಿಲ್ಲ. ಹಾಗಾಗಿ ಗುರುವಿನ ಶುಭ ಫಲಗಳ ಜೊತೆಗೆ ಶನಿಯ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಗುರು ಸಂಚಾರವು ಸಾಡೆಸಾತಿಯ ಕೆಲವು ಕಷ್ಟಗಳನ್ನು ಕಡಿಮೆ ಮಾಡುವಲ್ಲಿ ಹೇಗೆ ಸಹಕಾರಿಯಾಗಲಿದೆ ಮತ್ತು ಯಾವ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಕುಂಭ ರಾಶಿಯವರಿಗೆ ಗುರುವಿನ ಈ ಪಂಚಮ ಸ್ಥಾನದ ಸಂಚಾರವು ಅನೇಕ ರೀತಿಯಲ್ಲಿ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಇದು ಸಂತಾನ ಪ್ರಾಪ್ತಿಗೆ ಅತ್ಯುತ್ತಮ ಸಮಯ. ಮಕ್ಕಳನ್ನು ಬಯಸುವ ದಂಪತಿಗಳಿಗೆ ಶುಭ ಸುದ್ದಿ ಕೇಳಿಬರಬಹುದು. ಈಗಾಗಲೇ ಮಕ್ಕಳಿರುವವರಿಗೆ ಅವರ ಪ್ರಗತಿ, ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುವುದು. ಮಕ್ಕಳೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವರಿಂದ ಸಂತೋಷ ಮತ್ತು ಹೆಮ್ಮೆ ಪಡುವ ಸಂದರ್ಭಗಳು ಒದಗಿ ಬರುತ್ತವೆ. ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ. ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗಲಿದೆ. ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಕೋರ್ಸ್ಗಳಿಗೆ ಸೇರಲು ಅಥವಾ ಸಂಶೋಧನೆ ಮಾಡಲು ಆಸಕ್ತಿ ಹೆಚ್ಚಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಗೆ ಸಮಾಜದಲ್ಲಿ ಮನ್ನಣೆ ದೊರೆಯುತ್ತದೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ನೋಡುವುದಾದರೆ, ಗುರುವಿನ ಕೃಪೆ ನಿಮ್ಮ ಮೇಲಿರುತ್ತದೆ. ಈ ಸಮಯದಲ್ಲಿ ನೀವು ಮಾಡಿದಂತಹ ಕೆಲಸಗಳಿಗೆ ತಕ್ಕ ಹಣಕಾಸು ಸಿಗುತ್ತದೆ. ಇದಲ್ಲದೆ ತುಂಬಾ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಕೋರ್ಟು ಕಚೇರಿ ವಿಚಾರಗಳು ಇತ್ಯರ್ಥದ ಹಂತಕ್ಕೆ ಬಂದು ನಿಲ್ಲುತ್ತದೆ. ಈ ಸಮಯವು ಗುರು ಬೃಹಸ್ಪತಿಯು ನಿಮ್ಮ ಮೇಲೆ ಅತಿಯಾದ ಶುಭ ಫಲಗಳನ್ನು ನೀಡುವುದಾದರೂ ಅದಕ್ಕೆ ಶನಿ ದೇವರು ಆ ಕೆಲಸಗಳಿಗೆ ವಿಳಂಬವನ್ನು ತರುತ್ತಾರೆ. ಆದರೂ ಈ ಸಮಯದಲ್ಲಿ ನಿಮ್ಮ ಯೋಚನಾ ಲಹರಿ ತೀಕ್ಷ್ಣವಾಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಇನ್ನು ಈ ಕ್ಷೇತ್ರದ ಕೆಲಸ ಮಾಡುವಂತಹ ಬರಹಗಾರರು, ಕಲಾವಿದರು ಮತ್ತು ಸೃಜನಶೀಲ ವೃತ್ತಿಯಲ್ಲಿರುವವರಿಗೆ ಹೊಸ ಅವಕಾಶಗಳು ಮತ್ತು ಸ್ಫೂರ್ತಿ ಲಭಿಸುತ್ತದೆ. ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತದೆ. ಈ ಸಮಯದಲ್ಲಿ ಕೃಷಿಕರು ಕೂಡ ತುಂಬಾ ಲಾಭವನ್ನು ಪಡೆಯಲಿದ್ದಾರೆ. ಪ್ರೀತಿ ಪ್ರೇಮಕ್ಕೆ ಇದು ಅನುಕೂಲಕರ ಸಮಯ. ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗಬಹುದು ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಮದುವೆಯ ಹಂತಕ್ಕೆ ತಲುಪಬಹುದು. ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಸಂಚಾರವು ಅನಿರೀಕ್ಷಿತ ಧನಲಾಭವನ್ನು ತರಬಹುದು. ಷೇರು ಮಾರುಕಟ್ಟೆ ಅಥವಾ ಊಹಾತ್ಮಕ ವ್ಯವಹಾರಗಳಲ್ಲಿ ಆದರೆ ಎಚ್ಚರಿಕೆಯಿಂದ ಲಾಭ ಗಳಿಸುವ ಸಾಧ್ಯತೆಗಳಿವೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಸಿಗಬಹುದು. ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ಮಂತ್ರ ಪಠನ, ಪೂಜೆ, ಧ್ಯಾನಗಳಲ್ಲಿ ಮನಸ್ಸು ನೆಮ್ಮದಿ ಕಾಣುತ್ತದೆ. ತೀರ್ಥಯಾತ್ರೆ ಮಾಡುವ ಯೋಗ ಕೂಡಿ ಬರಬಹುದು. ಗುರುಗಳು ಅಥವಾ ಹಿರಿಯರ ಆಶೀರ್ವಾದ ಲಭಿಸುತ್ತದೆ. ಮಾನಸಿಕ ನೆಮ್ಮದಿ, ಸಂತೋಷ ಮತ್ತು ಆಶಾವಾದಿ ಮನೋಭಾವ ಹೆಚ್ಚುತ್ತದೆ. ಸಾಡೆಸಾತಿಯಿಂದ ಉಂಟಾಗುವ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಗುರುವಿನ ಈ ಸಂಚಾರವು ಸಹಾಯ ಮಾಡುತ್ತದೆ. ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಗುರು ಪಂಚಮದಲ್ಲಿ ಅತ್ಯಂತ ಶುಭನಾದರೂ ಕೆಲವು ಸವಾಲುಗಳು ಮತ್ತು ಎಚ್ಚರಿಕೆಗಳು ಇವೆ. ಮುಖ್ಯವಾಗಿ ಸಾಡೆಸಾತಿಯ ಪ್ರಭಾವವನ್ನು ಮರೆಯುವಂತಿಲ್ಲ. ಶನಿಯು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಅಡೆತಡೆಗಳು, ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಕಾಲು, ಮೂಳೆ ಸಂಬಂಧಿತ ಮತ್ತು ಮಾನಸಿಕ ಒತ್ತಡಗಳು ಮುಂದುವರಿಯಬಹುದು. ಗುರುವು ಈ ತೊಂದರೆಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾದರೂ ಸಂಪೂರ್ಣವಾಗಿ ನಿವಾರಿಸಲಾರ. ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಅತ್ಯಗತ್ಯ. ಗುರುವಿನ ಶುಭ ಪ್ರಭಾವದಿಂದ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಬರಬಹುದು. ಇದು ನಿಮ್ಮನ್ನು ದುಡುಕಿನ ನಿರ್ಧಾರಗಳಿಗೆ, ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಊಹಾತ್ಮಕ ಹೂಡಿಕೆಗಳು ತಳ್ಳಬಹುದು. ಯಾವುದೇ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ, ತಜ್ಞರ ಸಲಹೆ ಪಡೆಯಿರಿ. ಕೆಲವೊಮ್ಮೆ ಪಂಚಮದ ಗುರುವು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟು ಮಾಡಬಹುದು ಅಥವಾ ಅವರ ನಡವಳಿಕೆಯಲ್ಲಿ ಹಡಮಾರಿತನವನ್ನು ಹೆಚ್ಚಿಸಬಹುದು. ಅವರ ಅಗತ್ಯಗಳನ್ನು ತಾಳ್ಮೆಯಿಂದ ಅರ್ಥ ಮಾಡಿಕೊಳ್ಳಿ. ಸಂಬಂಧಗಳಲ್ಲಿ, ವಿಶೇಷವಾಗಿ ಪ್ರೇಮ ಸಂಬಂಧಗಳಲ್ಲಿ ಅಥವಾ ಮಕ್ಕಳೊಂದಿಗೆ ವ್ಯವಹರಿಸುವಾಗ ಅಹಂಕಾರ ಅಡ್ಡ ಬರಬಹುದು. ನಿಮ್ಮ ಅಭಿಪ್ರಾಯವೇ ಸರಿ ಎಂದು ವಾದಿಸುವುದನ್ನು ತಪ್ಪಿಸಿ ಇತರರ ಭಾವನೆಗಳಿಗೂ ಬೆಲೆ ಕೊಡಿ. ಹೊಸ ಅವಕಾಶಗಳು ಮತ್ತು ಆಸಕ್ತಿಗಳು ಹೆಚ್ಚಾದಂತೆ ನಿಮ್ಮ ಪ್ರಸ್ತುತ ಜವಾಬ್ದಾರಿಗಳನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ. ವೈಯಕ್ತಿಕ ಆಸಕ್ತಿಗಳು ಮತ್ತು ವೃತ್ತಿಪರ ಕೌಟುಂಬಿಕ ಜವಾಬ್ದಾರಿಗಳ ನಡುವೆ
ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಸಾಡೆಸಾತಿಯ ಪ್ರಭಾವದಿಂದಾಗಿ ದೈಹಿಕ ಮತ್ತು ಮಾನಸಿಕ ಬಳಲಿಕೆ ಇರುತ್ತದೆ. ಇದರ ಜೊತೆಗೆ ಪಂಚಮ ಸ್ಥಾನವು ಹೊಟ್ಟೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಪ್ರಭಾವ ಬೀರುವುದರಿಂದ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರವಿರಲಿ. ಗುರುವಿನ ಶುಭ ಫಲಗಳನ್ನು ಹೆಚ್ಚಿಸಲು ಮತ್ತು ಶನಿಯ ಹಾಗೂ ಇತರ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಬಹುದು. ಹಿರಿಯರು, ಗುರುಗಳು ಮತ್ತು ಶಿಕ್ಷಕರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಪ್ರತಿನಿತ್ಯ ಅಥವಾ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಸ್ತೋತ್ರ ಅಥವಾ ಗುರು ಮಂತ್ರವನ್ನು ಪಠಿಸಿ. ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸಿ ಅಥವಾ ಹಳದಿ ಕರವಸ್ತ್ರವನ್ನು ಜೊತೆಯಲ್ಲಿಡಿ. ಗುರುವಾರ ದೇವಸ್ಥಾನಗಳಿಗೆ, ವಿಶೇಷವಾಗಿ ವಿಷ್ಣು ಅಥವಾ ದತ್ತಾತ್ರೇಯ ಭೇಟಿ ನೀಡಿ. ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡಿ. ಕಡಲೆಬೇಳೆ, ಬೆಲ್ಲ, ಹಳದಿ ಹಣ್ಣುಗಳನ್ನು ದಾನ ಮಾಡುವುದು ಶ್ರೇಷ್ಠ. ಶನಿ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಿಸಿ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳು, ಉದ್ದಿನ ಬೇಳೆ ದಾನ ಮಾಡಿ. ಕಷ್ಟದಲ್ಲಿರುವವರಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ಸಹಾಯ ಮಾಡಿ. ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಸೋಮಾರಿತನವನ್ನು ಬಿಡಿ, ತಾಳ್ಮೆ ಮತ್ತು ಸಹನೆಯನ್ನು ಬೆಳೆಸಿಕೊಳ್ಳಿ. ಕುಂಭರಾಶಿಯವರೇ, ಮುಂಬರುವ ಗುರು ಸಂಚಾರವು ಸುಮಾರು 1 ವರ್ಷ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ನಡೆಯುವುದರಿಂದ ಇದು ಸಾಮಾನ್ಯವಾಗಿ ಬಹಳಷ್ಟು ಶುಭ ಫಲಗಳನ್ನು ತರಲಿದೆ. ಶಿಕ್ಷಣ, ಸಂತಾನ, ಜ್ಞಾನ, ಸೃಜನಶೀಲತೆ, ಪ್ರೀತಿ ಮತ್ತು ಅನಿರೀಕ್ಷಿತ ಲಾಭಗಳ ವಿಷಯದಲ್ಲಿ ಇದು ನಿಮಗೆ ಅತ್ಯುತ್ತಮ ಅವಧಿಯಾಗಿದೆ. ಗುರುವು ನಿಮಗೆ ಹೊಸ ಅವಕಾಶಗಳನ್ನು ಮತ್ತು ಬೆಳವಣಿಗೆಯನ್ನು ನೀಡುತ್ತಾನೆ. ಆದರೆ ಇದೇ ಸಮಯದಲ್ಲಿ ನಡೆಯುತ್ತಿರುವ ಸಾಡೆಸಾತಿಯ ಪ್ರಭಾವವನ್ನು ನಿರ್ಲಕ್ಷಿಸುವಂತಿಲ್ಲ. ಶನಿಯು ತರುವ ಅಡೆತಡೆಗಳು, ವಿಳಂಬಗಳು ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಲು ನೀವು ಸಿದ್ಧರಿರಬೇಕು. ಗುರುವಿನ ಬೆಂಬಲವು ಈ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಲು ಸಹಾಯ ಮಾಡುತ್ತದೆ. ಆದರೆ ನಿಮ್ಮ ಸ್ವಂತ ಪ್ರಯತ್ನ, ಶಿಸ್ತು, ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ಬಹಳ ಮುಖ್ಯ. ನೆನಪಿಡಿ, ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ. ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರಬಹುದು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.